ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಾರಕ್ ಬಾಯಿಲಿ. ವಾಟ್ ಅ ಫನ್ನಿ ಮೂಮೆಂಟ್ ಯಾ. ಆಲ್ಕೋಹಾಲ್ ಬಿಟ್ಕೊಳ್ಳೋ ಟೈಮಲ್ಲಿ ಹಾಲ್ ಬಿಟ್ಕೋತಿದ್ಯಲ್ಲ. ಕೂತ್ಕೋ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಕೂರಿಸ್ಕೊಂಡು ಮಾತಾಡ್ಬೇಕು ಅಂದ್ರೆ ಸ್ಕೀಮ್ ಯಾವ್ದು ದೊಡ್ಡದೇ ಹಾಕೊಂಡಿದ್ಯಾ ಅನ್ಸುತ್ತೆ. ಕಮಾನ್ ಸ್ಟಾರ್ಟ್. ನೀನು ನಾಳೆ ಒಂದ್ ದಿವಸ ಕುಡಿಬಾರ್ದು ತಾರಕ್. ಏನ ಕುಡಿಬಾರ್ದ? ನೋಡು ಡ್ಯಾಡ್, ಬಿಲ್ಡಿಂಗ್ ಮೇಲಿಂದ ಎಗರ್ಬಿಡು ಅನ್ನೋ ಎಗರ್ಬಿಡ್ತೀನಿ. ಕುಡಿಬೇಡ ಅಂತ ಮಾತ್ರ ಹೇಳ್ಬೇಡ ಪ್ಲೀಸ್. ನೋಡು, ನಾನು ಹೇಳ್ತಿರೋದು ನಿನ್ ಒಳ್ಳೇದಕ್ಕೆ. ನನ್ ಮಾತು ಕೇಳು. ಇದ್ರಲ್ಲಿಂತ ಒಳ್ಳೇದು ಡ್ಯಾಡ್. ಹಾಗಿದ್ರೆ ನಾಳೆ ಇಡೀ ದಿನ ಮನೇಲೇ ಇರಲ್ಲ, ಹೊರಗಡೆ ಎಲ್ಲಾದ್ರೂ ಆರಾಮಾಗಿ ಬಿಟ್ಕೊಂಡ್ ಕೂತಿರ್ತೀನಿ. ಕುಡಿಬೇಡ ಅಂದ್ರೆ ಹೊರಗಡೆ ಹೋಗಿ ಕುಡಿತೀನಿ ಅಂತ ಹೇಳ್ತಿದೀಯಲ್ಲ. ನೋಡು, ಮಯೂರಿ ನಾಳೆ ಅವ್ರ ತಾಯಿ ತಿಥಿ ಪೂಜೆ ಮಾಡ್ತಿದ್ದಾಳೆ. ಇಡೀ ದಿವಸ ಉಪವಾಸ ಇದ್ದು ಒಂದ್ ಹನಿ ನೀರು ಕುಡಿದ ಪೂಜೆ ಮಾಡ್ತಾಳೆ ಕಣೋ. ಅವಳಿಷ್ಟೆಲ್ಲ ಮಾಡ್ಬೇಕಾದ್ರೆ ನೀನ್ ಕುಡ್ಕೊಂಡಿದ್ರೆ ಹೇಗೆ ಹೇಳು? ಅದಕ್ಕೆ ನೀನ್ ಕುಡಿದೆ ಉಪವಾಸ ಇದ್ದು ಅವಳ ಜೊತೆ ಪೂಜೆಗಿರು. ಅಲ್ಲ ಡ್ಯಾಡ್, ನನಗೂ ಅವಳ ತಾಯಿ ತಿಥಿ ಪೂಜೆ ಮಾಡೋದಕ್ಕೂ ಸಂಬಂಧನೇ ಇಲ್ಲ. ಇನ್ಫ್ಯಾಕ್ಟ್ ಅವ್ರ ತಾಯಿ ನನ್ನ ನೋಡೇ ಇಲ್ಲ. ಅಂಥದ್ರಲ್ಲಿ ನಾನ್ ಯಾಕೆ ಉಪವಾಸ ಇದ್ದು ಮುಡ್ದೆ ಪೂಜೆಗಿರ್ಬೇಕು? ವಾಟ್ ಆರ್ ಯು ಟೆಲ್ಲಿಂಗ್ ಯಾ? ನೀನು ಅವ್ರ ತಾಯಿ ನೋಡಿಲ್ಲದೆ ಇರ್ಬೋದು, ಆದ್ರೆ ನೀನು ಅವ್ರ ಮಗಳನ್ನ ಮದುವೆ ಆದ್ಮೇಲೆ ಅವ್ರು ನಿನ್ನ ಅತ್ತೆ ಅಲ್ವಾ? ಅತ್ತೆ ತಾಯಿ ಸಮಾನ ಕಣೋ. ಹಾಗಾಗಿ ಅವಳ ಜೊತೆ ಕೂತ್ಕೊಂಡು ನೀನ್ ಪೂಜೆ ಮಾಡ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ನನ್ಗೆ ಈ ಪೂಜೆ ಗೀಜೆ ಎಲ್ಲ ಮಾಡೋದಕ್ಕಾಗಲ್ಲ. ನನ್ ಪಾಡಿಗೆ ನಾನು ನನ್ನ ರೂಮಲ್ಲೇ ಕುಡ್ಕೊಂಡ್ ಕೂತ್ಕೊಂಡ್ಬಿಡ್ತೀನಿ. ಅವಳ ಪಾಡಿಗೆ ಅವಳು ಪೂಜೆನ ಮಾಡ್ಕೊಂಡ್ ಕೂತ್ಕೊಂಡ್ಬಿಡ್ಲಿ. ಅಂದ್ರೆ ನೀನು ಒಂದ್ ದಿವಸನು ಕುಡಿದೆ ಇರೋದಕ್ಕಾಗದೇ ಇಲ್ವಾ? ನಾ ಹೇಳೋದನ್ನ ಅರ್ಥ ಮಾಡ್ಕೊಳ್ಳೋ. ನಾಳೆ ಪೂಜೆ ನಡೀತಾ ಇರೋದು ನಮ್ಮನೇಲಿ. ಮೊದಲೇ ರಾಜೇಶ್ವರಿಗೆ ಮಯೂರಿನ ಕಂಡ್ರೆ ಆಗೋದಿಲ್ಲ. ಹಾಗಾಗಿ ಅವಳಿಂದ ಪೂಜೆಗೆ ಏನಾದ್ರೂ ತೊಂದರೆ ಆಗ್ಬೋದು. ಅಂದ್ರೆ ಈ ಸೆಂಟಿಮೆಂಟ್ ವಿಷಯದಲ್ಲಿ ಅವಳ ತಲೆ ಹಾಕೋದಿಲ್ಲ. ಆದ್ರೂ ಒಂದ್ ವೇಳೆ ಅವಳೇನಾದ್ರೂ ಅಡ್ಡಿಪಡಿಸಿದ್ರೆ ನೀನ್ ಅವಳ ಜೊತೆ ಇರೋದ್ ನೋಡಿ ಸುಮ್ನಾಗ್ಬಿಡ್ತಾಳೆ. ಅದಕ್ಕೆ ಹೇಳ್ತಿರೋದು ನೀನ್ ಕುಡಿದೆ ಅವಳ ಜೊತೆ ಇರು ಅಂತ. ಇದೆಲ್ಲ ಒಂದ್ ಸೇಫ್ಟಿಗಾಗಿ ಅಷ್ಟೇ. ಇದನ್ನ ಮುಂಚೆನೆ ಹೇಳಿದಿದ್ರೆ ಇಷ್ಟೊಂದು ಮಾತುಕತೆನೇ ಇರ್ತಿರ್ಲಿಲ್ವಲ್ಲ ಡ್ಯಾಡ್. ಹಾಗಾದ್ರೆ ನಿನ್ಗೆ ಓಕೆ ತಾನೆ? ಡಬಲ್ ಓಕೆ, ಟ್ರಿಪಲ್ ಓಕೆ. ಈ ಸೀನ್ ನ ವಿಜುವಲೈಸ್ ಮಾಡೋದೇ ತುಂಬಾ ಖುಷಿಯಾಗಿದೆ. ನಿಮ್ ಹೆಂಡತಿ ಪೂಜೆ ನಡೆಯೋ ಜಾಗಕ್ಕೆ ಬರ್ತಾರೆ, ನನ್ನನ್ನ ನೋಡ್ತಾರೆ, ಎದುರ್ಕೊಂಡು ಓಡ್ತಾರೆ. ಆಹಾ, ಈ ತರ ದಿನಕ್ಕೆ ನೀನ್ ಹೇಳಿದ್ನೆಲ್ಲ ಮಾಡಕ್ ರೆಡಿ ಇದೀನಿ. ಆದ್ರೆ ಒಂದ್ ಕಂಡೀಷನ್. ಇಷ್ಟೆಲ್ಲ ಆದ್ಮೇಲೆ ಇನ್ನೇನು ನಿನ್ ಕಂಡೀಷನ್ನು? ನಾಳೆ ಸಂಜೆ 6 ಗಂಟೆವರೆಗೂ ನಾನು ದೇವ್ರ ತರ ಇರ್ತೀನಿ. 6 ಗಂಟೆ ಮೇಲೆ ಈ ದೇವ್ರನ್ನ ಒಳಗಡೆ ಕರ್ಕೋತೀನಿ. ಓಕೆ? ಸರಿ, ಏನೋ ಮಾಡು. ಅಲ್ಲ, ಯಾರೋ ಸತ್ತು ತಿಥಿ ಪೂಜೆ ಮಾಡೋದಕ್ಕೆ ನನಗೆ ಯಾಕೆ ಶಿಕ್ಷೆ?
ಹೋಗ್ಲಿ ನಮ್ ಸಿಂಗರಿ ಅಂಡ್ ಅವ್ರ ಮಾವ ನಿಮ್ಗೋಸ್ಕರ ಮಾಡ್ತೀನಿ. ಯಾ ಈಗ ನಾಳೆ ಕುಡಿಯೋದನ್ನೇ ಇವಾಗ ಕುಡ್ಕೊಬಿಡ್ತೀನಿ. ಚಿಯರ್ಸ್ ಚಿಯರ್ಸ್. ನೀವ್ ಅದನ್ ಕುಡೀರಿ, ನಾವ್ ಇದನ್ ಕುಡಿತೀವಿ. ಇದೇನಮ್ಮ ಮಯೂರಿ, ಇವತ್ತಿಷ್ಟು ಬೇಗ ಅಡಿಗೆ ಕಾರ್ಯಕ್ರಮ ಇಟ್ಕೊಂಡ್ಬಿಟ್ಟಿದ್ಯಾ? ಇವತ್ತೇನಾದ್ರೂ ವಿಶೇಷನಾ? ಅಣ್ಣ, ಇವತ್ತು ನಮ್ ತಾಯಿ ತಿಥಿ ಪೂಜೆ ಇದೆ. ಅದಕ್ಕೆ ಬೆಳಗ್ಗೆ ಬೇಗನೆ ಎದ್ದು ಇದೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹೌದಾ? ರಾತ್ರಿನೇ ನನ್ಗೊಂದ್ ಮಾತು ಹೇಳಿದ್ರೆ ಬೇಗನೆ ಎದ್ದು ನಿನ್ಗೆ ಸಹಾಯ ಮಾಡ್ಕೊಡ್ತಾ ಇರ್ಲಿಲ್ವಾ? ಪರವಾಗಿಲ್ಲ ಅಣ್ಣ, ಊರಲ್ಲಿದ್ದಾಗ್ಲೂ ಅಷ್ಟೇ ಬೆಳಗ್ಗೆನೆ ಬೇಗ ಎದ್ದು ನಾನೇ ಎಲ್ಲ ರೆಡಿ ಮಾಡ್ಕೋತಾ ಇದ್ದಿದ್ದು. ಅಮ್ಮ ಇರುವಾಗಂತೂ ಅವ್ರ ಸೇವೆ ಮಾಡೋದಕ್ಕಾಗ್ಲಿಲ್ಲ. ಈಗ್ಲಾದ್ರೂ ಅವ್ರ ಸೇವೆ ಮಾಡೋಣ ಅಂತ. ನಿನ್ ಒಳ್ಳೆತನಕ್ಕೆ ಅದೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಸರಿ, ನಾನೇನಾದ್ರೂ ಸಹಾಯ ಮಾಡ್ಲಾ ಈಗ? ಅಣ್ಣ, ಅಡ್ಗೆನಲ್ಲೆಲ್ಲ ಏನು ಸಹಾಯ ಮಾಡೋದ್ ಬೇಡ. ಬೇರೆ ಸಹಾಯ ಬೇಕು, ಮಾಡ್ತೀರಾ? ಮಾಡ್ತೀರಂತ ಕೇಳ್ತೀಯಲ್ಲಮ್ಮ. ನೀನ್ ಕೇಳದಚ್ಚ, ನಾನು ಮಾಡೋದಚ್ಚ. ಅದೇನು ಅಂತ ಹೇಳಮ್ಮ. ಅಣ್ಣ, ವಿಜಯ್ ಅಕ್ಕಂಗೆ ಸುಮಂಗಲಿಯರ್ನ ಕರ್ಕೊಂಡ್ ಬರೋದಕ್ಕೆ ಹೇಳಿದ್ದೀನಿ. ಸರಿ, ಅವರು ನಾನೇ ಸೀರೆಗಳನ್ನ ತಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಆಯ್ತು. ಬರೋರ್ಗೆಲ್ಲ ಕೊಡೋದಕ್ಕೆ ಹೂವು, ಹಣ್ಣು, ಅರ್ಶಿನ, ಕುಂಕುಮ, ಎಲೆ ಅಡಿಕೆ, ಹಣ್ಗಳನ್ನೆಲ್ಲ ತಗೊಂಬಂದ್ ಕೊಡ್ತೀರಾ ಅಣ್ಣ? ಕೇಳ್ತೀಯಲ್ಲಮ್ಮ, ನೀನ್ ಅಡಿಗೆ ಮಾಡಿ ಮುಗಿಸೋ ಅಷ್ಟ್ರಲ್ಲಿ ಹಿಂಗೋಗಿ ತೆರ್ಕೊಟ್ಬಿಡ್ತೀನಿ ಇರು. ಅಣ್ಣ, ಒಂದ್ ನಿಮಿಷ. ಯಾಕೆ? ಅಣ್ಣ, ಈ ದುಡ್ಡು ತಗೊಳ್ಳಿ. ದುಡ್ಡೆಲ್ಲ ಯಾಕಮ್ಮ? ದುಡ್ಡು ನನ್ನ ಹತ್ರನೇ ಐತೆ. ನಿಮ್ ತಾಯಿ ಪೂಜೆಗೆ ನಂದು ಒಂದ್ ಭಾಗ ಸೇರ್ಕೊಳ್ಳಿ ಬಿಡು. ಅಣ್ಣ, ನಿನ್ ಪ್ರೀತಿ ನನ್ ಮೇಲೆ ಯಾವಾಗ್ಲೂ ಹೀಗೆ ಇರ್ಲಿ. ಆದ್ರೆ ಈ ಪೂಜೆಗೆ ನಾನೇ ದುಡ್ಡು ಕೊಡ್ಬೇಕು, ಆಗ್ಲೇ ನನಗ್ ಸಮಾಧಾನ. ಬೇಡ ಅಂತ ಹೇಳ್ಬೇಡಿ ಅಣ್ಣ, ತಗೊಳ್ಳಿ. ಎಲ್ ಕೇಳ್ತೀರಿ ಹೇಳು, ನೀವ್ ಹೇಳಿತೀ ಆಗ್ಬೇಕು. ಹಿಂಗೋಗಿ ಹಿಂಗ್ ಬರ್ತೀನಿ. ಯಾವ ಸಮಯಕ್ಕೆ ಏನಾಗ್ಬೇಕೋ ಅದೇ ಆಗತ್ತೆ. ನಿನಗ್ ಗೊತ್ತಿರೋ ಹಾಗೆ ನಮ್ ತಾರಕ್ ಮದುವೆ ಮಾಡ್ಬೇಕು ಅಂತ ನಾವ್ ಎಷ್ಟೆಲ್ಲ ಓಡಾಡ್ತಾ ಇದ್ವಿ. ಅವ್ನು ಒಪ್ಕೊಳಕ್ಕೆ ರೆಡಿ ಇರ್ತಿರ್ಲಿಲ್ಲ. ಹಾಗೆ ದಿಢೀರ್ ಅಂತ ಮದುವೆ ಆಗೋಯ್ತು. ಹೀಗೆ ಯಾವಾಗ ಏನೇನ್ ನಡಿಬೇಕೋ ಅದು ನಡ್ದೇ ನಡೆಯುತ್ತೆ. ಓಕೆ.